ಹಲೋ ಗೈಸ್, ಗುಡ್ ಮಾರ್ನಿಂಗ್. ಸೊ ಮಲೇಷ್ಯಾದಲ್ಲಿ ಇವತ್ತು 3ನೇ ದಿನ. ಇವತ್ತು ನಾವು ಬಟು ಕೇವ್ಸ್ ಅಂತ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಸೊ ಇವಾಗ ನಾನು ಗ್ರ್ಯಾಬನ್ನು ಆ್ಯಪಲ್ಲಿ ಟ್ಯಾಕ್ಸಿ ಬುಕ್ ಮಾಡ್ಕೊಂಡಿದ್ದೀವಿ. ನಾವು 3 ಜನ ಇರೋದ್ರಿಂದ ಸೊ ನಮಗೆ ಕಡಿಮೆ ಪ್ರೈಸಲ್ಲೇ ಸಿಕ್ತು. ಸೊ ಈಗ ನಾವು 3 ಜನ ಹೋಗ್ತಾ ಇರೋದು. ಸೊ ಟ್ಯಾಕ್ಸಿಲಿ ನಾವು 3 ಜನ ಶೇರ್ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ನಮಗೆ ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇದೆ. ಸೊ ಅದರಿಂದ ನಾವು ಟ್ಯಾಕ್ಸಿಲಿ ಓಡಾಡ್ತಾ ಇದ್ದೀವಿ. ಇಲ್ಲ ಅಂತಂದರೆ ಬಜೆಟಲ್ಲಿ ಓಡಾಡಬೇಕು ಅಂತಂದರೆ ಸೊ ನೀವು ಮೆಟ್ರೋ ಯೂಸ್ ಮಾಡ್ಬೋದು, ಟ್ರೈನಲ್ಲಿ ಹೋದರೆ ಚೀಪ್ ಆ್ಯಂಡ್ ಬೆಸ್ಟು. ಸೊ ನಮ್ಮ ಟ್ಯಾಕ್ಸಿ ಬಂತು. ಸೊ ನಾವು ಹೆಂಗೆ ನಮ್ಮ ಇಂಡಿಯಾದಲ್ಲಿ ಓಲಾ ಊಬರ್ ಯೂಸ್ ಮಾಡ್ತೀವಿ, ಅದೇ ಥರ ಗ್ರ್ಯಾಬ್ ಅಂತ ಆ್ಯಪ್ ಯೂಸ್ ಮಾಡಿಕೊಂಡ್ರೆ ಇಲ್ಲಿ ಇನ್ಸ್ಟಾಲ್ ಮಾಡಿಕೊಂಡ್ರೆ ಸೊ ಬುಕ್ ಮಾಡ್ಬೋದು. ಸೊ ಫೈನಲಿ ನಾವು ಬಟು ಕೇವ್ಸ್ಗೆ ಹೋಗ್ತಾ ಇದ್ದೀವಿ ಇವಾಗ. So where you come from? We are from India. India. Yeah. So this is your holiday time. Exactly. Okay. Vacation. So is it the first time, or why you record my? No face? problem, man. No. What's there in that? No, you should record your friend face. That's because okay. It's a good memory for you all. I'm a vlogger. No. So he's his audience. If you put my face, Yeah. you have to pay for my. Oh, that's it. I'm going to blur your face, dude. Don't worry. KL, yeah. We went KL Tower, KLCC Park, and Twin Towers. We went all over there. It's good. Tower. Yeah. Merdeka Tower. Merdeka Tower, we didn't go there. Yeah, that one is. ಇಲ್ಲಿ ಅದೇ ಬಟು ಕೇವ್ಸ್ ಕಾಣ್ತಾ ಇದೆ ನೋಡಿ ಅಲ್ಲೊಂದು ಬೆಟ್ಟ. ಸೊ ಇನ್ನೇನು ರೀಚ್ ಆದ್ವಿ. ಈ ಡ್ರೈವರ್ ಅಂತ ಹೆವಿ ತಲೆ ತಿಂತವನೆ. ಸೊ ಸ್ಟಾರ್ಟಿಂಗ್ ಇಂದನು ಬಿಡ ತನಕನು ಅದು ಇದು ಮಾತಾಡ್ತಾನೆ ಇದ್ದ. ಸೊ ಹಂಗೆ ಟೈಮ್ ಪಾಸ್ ಆಗಿ ಮಾತಾಡ್ಕೊಂಡು ಬಂದಿದ್ವಿ. ಇನ್ನೇನು ಇವಾಗ ಬಟು ಕೇವ್ಸ್ ಹತ್ರ ಬಂದ್ವಿ. ನಮಸ್ಕಾರ ಕರ್ನಾಟಕ. Too difficult for ಸೇ me to- ನಮಸ್ಕಾರ Namaskara, yeah. ಕರ್ನಾಟಕ. Karnataka. What's Good the name? man. 23. 22 ringgits. Look behind. Careful. Fine. Okay. Thank you. Enjoy your time. Yeah. ಫೈನಲಿ ರೀಚ್ ಆದ್ವಿ ಬಟು ಕೇವ್ಸ್ ಹತ್ರ. ದೇವಸ್ಥಾನದ ಬಾಗಿಲು. ಮಲೇಷ್ಯಲ್ಲಿ ಇದೀವಿ ಅಂತಾನೆ ಇಲ್ಲ, ನಾವು ಇಂಡಿಯಾದಲ್ಲೇ ಎಲ್ಲೋ ಯಾವ್ದೋ ದೇವಸ್ಥಾನಕ್ಕೆ ಬಂದಿದ್ದೀವಿ ಅನ್ನೋ ತರ ಫೀಲ್ ಆಗ್ತಾ ಇದೆ. ಓ ಸಕಲಾಗಿದೆ ಜಾಗ ಮಾತ್ರ. ಬ್ಯಾಕ್ ಡ್ರಾಪ್ ಒಂದು ಸಕಲಾಗಿದೆ. ಟೆಂಪಲ್ ಬ್ಯಾಕ್ ಡ್ರಾಪ್ ಉಂಟು, ಬೆಟ್ಟ ಗುಡ್ಡ. ವಾವ್, ಅಮೇಜಿಂಗ್ ಆಗಿದೆ. ಇವಾಗ ಆ ಮೆಟ್ಲ ಮೇಲೆ ಹೋಗೋಣ, ಗುಹೆ ಒಳಗಡೆ ಹೋಗೋಣ, ನೋಡೋಣ ಹೆಂಗಿದೆ ಅಂತ. ಒಟ್ಟು 272 ಸ್ಟೆಪ್ಸು. ಸೊ ಕಲರ್ ಸ್ಟೆಪ್ಸು ಕಲರ್ಫುಲ್ ಆಗಿದೆ. ಗುಹೆ ಹತ್ರ ಹೋಗೋದಕ್ಕೆ ಗುಹೆ ಒಳಗಡೆ ಹೋಗ್ತಾ ಇದೀನಿ ಈಗ. ಬಟು ಕೇವ್ಸ್. ಮೆಟ್ಲು
ಮೆಟ್ಲಂತೂ ಫುಲ್ ಸ್ವಲ್ಪ ವರ್ಟಿಕಲ್ ಆಗಿದೆ, ಹತ್ತೋದಕ್ಕೆ ಮಾತ್ರ ತುಂಬಾನೇ ಕಷ್ಟ ಆಗುತ್ತೆ. ಬಟ್ ಜಾಸ್ತಿ ಮೆಟ್ಲಿಲ್ಲ, 272 ಮೆಟ್ಲು ಅಷ್ಟೇನೆ. ಸೊ ಹೋಗ್ಬೋದು. ನೋಡಿ ಅಲ್ಲಿ ಟ್ವಿನ್ ಟವರ್ ಕಾಣಿಸುತ್ತೆ ಅಲ್ಲಿ. ಸೊ ಕ್ವಾಲಾಲಂಪುರ್ ಸಿಟಿಯಿಂದ ಇಲ್ಲಿಗೆ 14 ಕಿಲೋಮೀಟರ್ ಅಷ್ಟೇನೆ, ತುಂಬಾ ದೂರ ಇಲ್ಲ. ಏನೀಗ ಗುಹೆ ಹತ್ರ ಬಂದೆ, ಹೊರಗೆ ಒಂದು ಟೆಂಪಲ್ ಇದೆ ಬಾ. ಬಂದ್ರಿ. ಓದಿರೋ ಕಾಟ ಜಾಸ್ತಿ ಇಲ್ಲಿ. ತಿನ್ನೋ ಐಟಮ್ ಏನಾರು ಸಿಕ್ಬಿಟ್ರಂತೂ ಕಿತ್ಕೊಳ್ತೇವೆ, ಬಿಡೋದಿಲ್ಲ. ಫೈನಲಿ ಗುಹೆ ಹತ್ರ ಬಂದ್ವಿ. ಗುಹೆ ಎಂಟ್ರೆನ್ಸು ವಾವ್, ಅಮೇಝಿಂಗ್ ಆಗಿದೆ. ವಾವ್, ಸಕಲಾಗಿದೆ ಮಾತ್ರ. ಇಲ್ಲಿ ತುಂಬಾ ಜನ ಸ್ಲಿಪ್ಪರ್ಸ್ ಹಾಕೊಂಡು ಹೋಗ್ತಾರೆ, ಶೂಸ್ ಸ್ಲಿಪ್ಪರ್ಸ್ ಅನ್ನ ಯಾರು ಬಿಚ್ಚಿಲ್ಲ. ನೋಡೋಣ ಮುಂದೆ ಟೆಂಪಲ್ ಒಳಗೆ ಹೋಗ್ಬೇಕಾದ್ರೆ ಬಿಚ್ಚೋಣ. ವಾವ್, ಮಲೇಷ್ಯಾ ಎಲ್ಲ ಇದೀವೋ ಇಲ್ಲ ಅಂದ್ರೆ ತಮಿಳ್ನಾಡಿನ ಯಾವ್ದೋ ದೇವಸ್ಥಾನ ಮೇಲೆ ಇದೀವೋ ಅಂತ ಅನಿಸ್ತಾ ಇದೆ. ಸೊ ಒಳಗಡೆ ಟೆಂಪಲ್ಲು ನೋಡೋಣ. ವಾವ್, ಅಬ್ಬಬ್ಬಬ್ಬ, ಸಾಕಾಗೈತೆ ರೀ ಮಾತ್ರ. ನ್ಯಾಚುರಲ್ ಗುಹೆ ಒಳಗಡೆನೆ ಮಾಡ್ಕೊಂಡಿದ್ದಾರೆ ದೇವಸ್ಥಾನ. ಕಲ್ಲು ನೋಡಿ ಹೆಂಗಿದೆ ಅಂತಲ್ಲ, ಕೆತ್ತದಂಗಿದೆ ಹಂಗೆ. ಹಾ, ಎಲ್ಲ ಮೋಸ್ಟ್ಲಿ ನೀರು ಬಿದ್ದು ಹಂಗಾಗಿರೋದು. ವಾವ್, ಅಮೇಝಿಂಗ್ ಆಗಿದೆ ಮಾತ್ರ. ಮಲೇಷ್ಯಾಗೆ ಬಂದರೆ ಮಿಸ್ ಮಾಡದೆ ಈ ಜಾಗಕ್ಕೆ ಬರಲೇಬೇಕು. ಬಂದೇ ಬರ್ತಾರೆ, ಬಿಕಾಸ್ ಇದು ಟೂರಿಸ್ಟ್ ಸ್ಪಾಟು. ಮಲೇಷ್ಯಾ ಟ್ರಿಪ್ಪೇ ಕಂಪ್ಲೀಟ್ ಆಗಲ್ಲ ಇಲ್ಲಿ ಬಂದಿಲ್ಲ ಅಂತಂದರೆ. ಅದರಲ್ಲೂ ಇಂಡಿಯನ್ಸು. ಮತ್ತೆ ಇಲ್ಲೊಂದು ಮೆಟ್ಲು, ಇಲ್ಲೊಂದು ಟೆಂಪಲ್ ಇದೆ. ಸೊ ಇಲ್ಲಿಂದ ಬಂದು ಅದನ್ನು ನೋಡ್ಕೊಂಡಾದ್ಮೇಲೆ ಮತ್ತೆ ಇಲ್ಲಿಂದ ಇಲ್ಲೊಂದು ಸ್ವಲ್ಪ ಮೆಟ್ಲಿದೆ. ವಾವ್, ಮಧ್ಯ ಓಪನ್ನು, ಸುತ್ತ ಗುಹೆ, ಏನು ಸಕ್ಕತ್ತಾಗಿದೆ ನೋಡಿ. ಮ್ಯಾನ್ ಮೇಡ್ ಇದ್ದಂಗಿದೆ, ಆದರೆ ಇದು ನ್ಯಾಚುರಲ್ ಆಗಿರೋದು. ಪ್ರಕೃತಿಯ ವಿಸ್ಮಯಕ್ಕೆ ಸಾಟಿನೇ ಇಲ್ಲ. ಏನು ಸಕ್ಕತ್ತಾಗಿದೆ. ಈ ಬಂಡೆಗಳು, ಈ ಗುಹೆ ನೋಡೋದೇ ಒಂಥರ ಖುಷಿ, ಒಂಥರ ಯುನಿಕ್ ಆಗಿದೆ.
ಇದೇ ಲಾಸ್ಟ್ ದೇವಸ್ಥಾನ. ಸಾಕಾಗಿದೆ. ಸಕ್ಕತ್ತಾಗಿದೆ ಮಾತ್ರ, ಏನು ಪದಗಳೇ ಸಿಗ್ತಿಲ್ಲ ಇದನ್ನ ವರ್ಣಿಸೋಕ್ಕೆ. ಅಯ್ಯೋ ಸ್ಟನ್ನಿಂಗ್. ಸುಮ್ಮನೆ ವ್ಯೂನ ನೋಡಿ, ಅಲ್ಲಿ ನೀರೆಲ್ಲ ಡ್ರಾಪ್ ಆಗ್ತಾ ಇರೋದು. ಅದಕ್ಕೆ ಇದೆಲ್ಲ ಈ ಥರ ಒಂಥರ ಕಲ್ಲೆಲ್ಲ ಹಿಂಗೆ ಎಲ್ಲ ಪಾಚಿ ಕಟ್ಬಿಟ್ಟಿದೆ. ಮಳೆ ಬಂದರೆ ಈ ಸರ್ಕಲಲ್ಲಿ ಮಾತ್ರ ಬರುತ್ತೆ ಮಳೆ. ಒಳ್ಳೆ ಶವರಲ್ಲಿ ನಿಂತ್ಕೊಂಡಂಗೆ ಆಗುತ್ತೆ. ಶವರಲ್ಲಿ ಸ್ನಾನ ಮಾಡ್ದಂಗೆ ಅನಿಸುತ್ತೆ ನೋಡಿ. ಇಷ್ಟು ಮಾತ್ರ ಓಪನ್ ಇರೋದ್ರಿಂದ ಸುತ್ತ ಗುಹೆ ಬಂಡೆ, ಅಷ್ಟು ಓಪನಿಂಗಲ್ಲಿ ಮಾತ್ರ ಮಳೆ ಬರುತ್ತೆ, ನೀರು ಬರುತ್ತೆ.